ನಮಸ್ಕಾರ ದೊಡ್ಡಬಳ್ಳಾಪುರ. ಏನು ಒಂದು ವಾರದಿಂದ ನಮ್ಮ ದೊಡ್ಡಬಳ್ಳಾಪುರ ಸುದ್ದಿಯಲ್ಲಿ ಕಸದ ವಿಚಾರವಾಗಿ ನಾವು ಒಂದು ವರದಿ ಮಾಡಿದ್ವಿ. ಆ ವರದಿಗೆ ನಮ್ಮ ದೊಡ್ಡಬಳ್ಳಾಪುರ ದರ್ಗಾ ಜೋಗಳ್ಳಿ ಪಂಚಾಯತಿಯವರು ಸ್ಪಂದಿಸಿ ನಮ್ಮ ದರ್ಗಾ ಜೋಗಳ್ಳಿ ವ್ಯಾಪ್ತಿಯಲ್ಲಿ ಇರೋಂತ ಕಸಗಳನ್ನ, ರಸ್ತೆ ಬದಿಲಿಂದ ಕಸಗಳನ್ನ, ಎಲ್ಲೆಲ್ಲಿ ಕಸಗಳು ಅತಿ ಹೆಚ್ಚು ಕಸಗಳಿದ್ವು ಎಲ್ಲಾನು ಸ್ವಚ್ಛತೆಗೊಳಿಸಿದ್ರು. ಆದ್ರೆ ಒಂದೇ ವಾರದಲ್ಲಿ ನಮ್ ದೊಡ್ಡಬಳ್ಳಾಪುರ ದರ್ಗಾ ಜೋಗಳ್ಳಿಯಲ್ಲಿ ನೋಡ್ರಿ, ಪಂಚಾಯತಿ ಎದುರುಗಡೆ ರೋಡು ಇಲ್ಲಿ ನೋಡ್ರಿ, ಇಲ್ಲಿ ಈ ರೋಡ್ ಅರ್ಧ ರೋಡು ಕಸನೇ. ಈ ಕಸ ಹಾಕಿರೋದೆಲ್ಲ ಒಂದ್ ವಾರದಲ್ಲಿ ಹಾಕಿರೋಂತ ಕಸ ನೋಡ್ರಿ. ಇದು ಹಾಕಿರೋದೆಲ್ಲ ಒಂದ್ ವಾರದಂತ ಕಸ ಇದೆಲ್ಲಾನು ನೋಡ್ರಿ. ಹಂಗಿಲ್ಲಿ ಬೋರ್ಡ್ ಹಾಕವ್ರಿ, ಇಲ್ಲಿ ದರ್ಗಾ ಜೋಗಳ್ಳಿ ಗ್ರಾಮ ಪಂಚಾಯತಿ ಗ್ರಾಮದ ಅಂದದ ನಮ್ಮ ಹೆಮ್ಮೆ ಅಂತ ನೋಡ್ರಿ. ಇಲ್ಲಿ ಕೆಳಗಡೆ CC ಕ್ಯಾಮ್ರಾ ಅಂತ ಐತೆ ಅಂತ ಹಾಕವ್ರೆ. ಇಲ್ಲಿ ಕಸ ಹಾಕಿದವ್ರಿಗೆ 2,000 ರೂಪಾಯಿ ದಂಡ ಅಂತ ಹಾಕವ್ರೆ. ಅದೆಷ್ಟಕ್ಕೆ ದಂಡ ಹಾಕೋರೋ ಗೊತ್ತಿಲ್ಲ. ಇಲ್ಲಿ ಕಸ ಕ್ಯಾಮ್ರಾ ಐತೆ ಅಂತಾನೂ ಗೊತ್ತಿಲ್ಲ. ಇಲ್ಲಿ CC ಕ್ಯಾಮ್ರಾ ಇದ್ದಿದ್ರೆ ಇಲ್ಲಿ ಜನ ತಗೊಂಡ್ಬಂದಿಲ್ಲಿ ಕಸ ಹಾಕಿರೋರ. ಜನಕ್ಕೆ ಕಸ ಹಾಕ್ದಾಗ ಕಂಪ್ಲೇಂಟ್ ಕೊಡೋದು ಗೊತ್ತು, ನಮ್ಮ ಏರಿಯಾನ, ನಮ್ಮ ಅಕ್ಕಪಕ್ಕ ಮನೇನ ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದು ಗೊತ್ತಿಲ್ಲ. ನೋಡಿ, ನಾವೇ ಇಲ್ಲಿ 5 ನಿಮಿಷ ನಿಂತ್ಕೊಂಡು ಮಾತಾಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ಇವಾಗ ಸ್ಕೂಲ್ ಟೈಮಿಂಗ್ಸ್ ಬೇರೆ, ಹುಡುಗರನ್ನೆಲ್ಲ ಕರ್ಕೊಂಡ್ ಹೋಗ್ತಾರೆ ನೋಡ್ರಿ. ರೋಡ್ಗಳಲ್ಲಿ ಅವಾಗಿಂದ ಎಷ್ಟು ಜನ ಓಡಾಡ್ತಾವ್ರೆ. ಮತ್ತೆ ಇಲ್ಲಿ ಯಾರ್ಯಾರು ಕಸ ಹಾಕ್ತಾರಲ್ಲ ಅವ್ರಿಗೆಲ್ಲ ಪಂಚಾಯತಿಯವರು ಅವ್ರಿಗೆ ಫೈನ್ ಹಾಕೋ ಕೆಲಸಗಳು ಮಾಡ್ಬೇಕು. ಮತ್ತೆ ಇಲ್ಲಿ ಅಕ್ಕಪಕ್ಕ ಮನೆಯವ್ರು ಏನಿದ್ದೀರಾ, ಯಾರ ನಾವು ಕಸ ಹಾಕ್ತಾ ಇರ್ಬೇಕಾದ್ರೆ ಸುಮ್ನೆ ನೋಡ್ಕೊಂಡು ನಿಂತ್ಕೊಳೋದಲ್ಲ, ವಿಡಿಯೋ ಮಾಡ್ಕೊಂಡು ಪಂಚಾಯತಿಯವರು ಕೊಡ್ಬೇಕು. ಅವ್ರಿಗೆ ಒಬ್ಬ ಫೈನ್ ಹಾಕ್ತಾರೆ. ಒಬ್ರಿಗೆ ಫೈನ್ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಜನ ಬುದ್ಧಿ ಕಲಿತಾರೆ. ಇದು ನಾವು ಸಾರ್ವಜನಿಕರು, ನಮ್ದು ಅಂತ ಕರ್ತವ್ಯ ಅನ್ನೋದಿರುತ್ತೆ. ನಾವು ಅದನ್ನ ಪಾಲನೆ ಮಾಡ್ಬೇಕು. ಎಲ್ಲದಕ್ಕೂ ನಾವು ಪಂಚಾಯತಿಯವರಿಗೆ ದೂಷಣೆ ಮಾಡಕ್ಕಾಗಲ್ಲ. ನಾವ್ ಹೇಳಿದ ತಕ್ಷಣ ನಮ್ಮ ಮಾತಿಗೆ ಸ್ಪಂದಿಸಿ ಎಲ್ಲಾ ಕಡೆ ಏರಿಯಾಗೆ ಹೋಗ್ಬಿಟ್ಟು ಏನ್ ತರಗತಿಗಳು ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಕಸಗಳನ್ನೆಲ್ಲ ಎತ್ತಿ ಸ್ವಚ್ಛತೆ ಮಾಡಿದ್ರು. ಇಲ್ಲಿ ಸ್ವಚ್ಛತೆ ಮಾಡಿದ್ರು ಬಂದ್ ಹಾಕಿದ್ದಾರೆ. ಇವಾಗ ಅವ್ರು ನಮ್ ಕೇಳ್ತಾ ಇದ್ರೆ, ಏನ್ ಸರ್ ನಾವೆಲ್ಲ ಕ್ಲೀನ್ ಮಾಡಿದ್ರು ತಮ್ಮಂದ್ ಇಲ್ಲಿ ಹಾಕಿದ್ರೆ ನಾವೇನ್ ಮಾಡೋದು ಅಂತ. ನೀವು ಅಷ್ಟೇ, ಯಾರನ್ನ ಕಸ ಹಾಕ್ಬೇಕಾದ್ರೆ ನೋಡ್ಕೊಂಡು ನಿಂತ್ಕೊಳ್ಳೋದಲ್ಲ, ವಿಡಿಯೋ ಮಾಡ್ಕೊಳ್ರಿ. ವಿಡಿಯೋ ಮಾಡ್ಕೊಂಡು ತಗೊಂಡೋಗಿ ಪಂಚಾಯತಿ ಕೊಡ್ರಿ. ಪಂಚಾಯತಿ ಅವ್ರಿಗೆ ಫೈನ್ ಹಾಕಿದ್ರೆ, ಒಬ್ಬರು ಫೈನ್ ಹಾಕಿದ್ರೆ ಇನ್ನೊಬ್ರು ಬುದ್ಧಿ ಕಲಿತಾರೆ. ಹಾಕಲ್ಲ. ಇದು ನಮ್ಮ ಸುತ್ತಮುತ್ತ ಪರಿಸರನ ನಾವು ಸ್ವಚ್ಛತೆ ಇಟ್ಕೊಬೇಕು. ನಿಮ್ ಏರಿಯಾಗಳಿಗೆ ಕಸದ ಗಾಡಿ ಬರ್ತಾ ಇಲ್ವಾ, ಬಂದು ಕಂಪ್ಲೇಂಟ್ ಕೊಡಿ, ನಮ್ಮ ಏರಿಯಾಗೆ ಕಸದ ಗಾಡಿ ಬರ್ತಾ ಇಲ್ಲ ಅಂತ. ಅವ್ರು ಕಳ್ಸೋಂತ ಕೆಲ್ಸನ ಮಾಡ್ತಾರೆ. ಹಾಗೆ ಎಲ್ಲಂದ್ರೆ ತಗೊಂಡು ಕಸಗಳು ಈ ರೋಡ್ಗಳಿಗೆ ಹಿಂಗೆಲ್ಲ ತಗೊಂಡ್ ಹಾಕ್ಬೇಡ್ರಿ. ನಮ್ ಪರಿಸರನ ನಾವ್ ಕಾಪಾಡ್ಕೊಬೇಕು. ಈ ತರ ಎಲ್ಲ ನಾವು ಪರಿಸರನ ಹಾಳು ಮಾಡಬಾರ್ದು. ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ಇನ್ಮೇಲೆ ಎಲ್ಲಂದ್ರಲ್ಲಿ ಕಸ ಹಾಕ್ಬೇಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.